ಏನ್ ಜವರೇಗೌಡ್ರೆ ಬೆವರ್ತಾ ಇದ್ದೀರಾ? ಜವರೇಗೌಡರಿಗೆ ತುಂಬ ಗಾಬರಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಬೆವರ್ತಾ ಇದ್ದಾರೆ. ಹಂಗೇನಿಲ್ಲ ರೀ, ಈಗ ತಾನೇ ಆಚೆಯಿಂದ ಬಂದಲ್ಲ, ಅದಕ್ಕೆ ಹೊಸ ಸೆಕೆ ಆಗೋದು ಆಟೆಯ. ಕ್ಯಾಶ್ ಅಲ್ಲಿ ಇಟ್ಟಿದ್ದೀರಾ? ಕ್ಯಾಶಾ? ಯಾವ ಕ್ಯಾಶು? ನಿಮ್ಮ ಮನೆ ಕ್ಯಾಶ್ ಇದೆ ಅಂತ ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ, ಹೇಳಿ. ರೀ ಸ್ವಾಮಿ, ನಾನು ಯಾಕ್ರಿ ಸುಳ್ಳು ಹೇಳಿ? ನೋಡಿ, ಮೊನ್ನೆ ತರ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿದ್ರು, ಮನೆನೆಲ್ಲ ಹುಡುಕಿದ್ರು, ಏನು ಸಿಕ್ಲಿಲ್ಲ ಅಂತ ಬಂದಾರಿ ಸುಂಕ ಇಲ್ಲ ಅಂತ ವಾಪಸ್ ಹೋದ್ರು. ಈಗ ನೀವು ಬಂದಿದ್ದೀರಾ, ನೀವು ಹುಡುಕ್ತಿದ್ದೀರಾ, ನಿಮಗೂ ಏನು ಸಿಕ್ಕಕ್ಕಿಲ್ಲ, ನೀವು ಬಂದಾರಿ ಸುಂಕ ಎಲ್ಲ ಹೊಂಟೋಯ್ತೀರಾ. ಕಣ್ರಿ, ನನಗಾಗದೇ ಇರೋರು ಯಾರೋ ಇದನ್ನೆಲ್ಲ ಪುಕಾರ್ ಮಾಡ್ತಾವ್ರೆ ಆಟೆ ಕಣ್ರಿ. ಅದನ್ನ ನಂಬ್ಕೊಂಡು ನೀವು ಬಂದಿದ್ದೀರಾ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಸರಿ ಬಿಡಿ, ನಾವು ಸರ್ಚ್ ಮಾಡಿಸ್ತೀವಿ, ಸಿಗುತ್ತೋ ಸಿಗಲ್ವೋ ನೋಡೋಣ. ಮಾಡ್ಕೊಳ್ಳಿ, ಯಾರು ಬೇಡ ಅಂದರು? ನಿಮ್ಗೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಮಾವ, ಈಗ ನೀವು ಅದು ಹೇಗೆ ತಪ್ಪಿಸ್ಕೊತೀರಾ ಅಂತ ನಾನು ನೋಡ್ತೀನಿ. ಅಲ್ಲ, ಅಷ್ಟೊಂದು ದುಡ್ಡನ್ನ ಅತ್ತೆ ರೂಮಲ್ಲೇ ಇಟ್ಟಿದ್ರಲ್ಲ, ಎಲ್ಲ ಹೋಯ್ತದು? ಏನ್ರಿ, ಏನಾದ್ರು ಸಿಕ್ತಾ? ನೋಡ್ರಿ, ಏನು ಸಿಕ್ಕಿಲ್ಲ. ಇದ್ರಲ್ವೇ ಸಿಕ್ಕಕ್ಕೆ? ಸರ್, ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಆಗ್ಲಿಂದ ನಾನು ಅದೇ ಅಲ್ವಲ್ರಿ ಬಡ್ಕೋತಾ ಇರೋದು, ನೀವು ಯಾರು ಕೇಳಲೇ ಇಲ್ವಲ್ರಿ? ರೀ ಸ್ವಾಮಿ, ನಮ್ಮ ಮನೆ ದೇವ್ರನ್ನ ದರ್ಶನ ಮಾಡ್ಕೊಂಡು ನೆಮ್ಮದಿಯ ಪೂಜೆ ಮಾಡ್ಕೊಂಡು ಬರೋಣ ಅಂದ್ರೆ ಅದಕ್ಕೂ ಬಿಡ್ಲಿಲ್ವಲ್ರಿ ನೀವು? ಅದಿರ್ಲಿ, ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು ಅಂತ ಈಗ ನನಗೆ ಗೊತ್ತಾಗ್ಬೇಕು ಆಟೆಯ. ಇಲ್ಲ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ನನ್ನ ಮಾನ ಮರ್ವಾದೆ ಹರಾಜ್ ಹಾಕಿದ್ರಿ ಅಂತ ಮಾನ ನಷ್ಟ ಮೊಕದ್ದಮೆ ಹಾಕ್ಬಿಡ್ತೀನಿ ನಿಮ್ಮ ಮೇಲೆಲ್ಲ. ಗೌಡ್ರೆ, ಈಗ ನಾನು ಒಂದು ಕೂಗು ಹಾಕಿದ್ರೆ ಊರೂರೇ ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತದೆ. ಆದ್ರೆ ಕಾನೂನು ಬಗ್ಗೆ, ಪೊಲೀಸ್ ಬಗ್ಗೆ ನಂಗೆ ಬಹು ಗೌರವ ಅದೆ. ನಾನು ಹಂಗೆಲ್ಲ ಮಾಡಕ್ ಹೋಗಕ್ಕಿಲ್ಲ. ಈಗಲಾದರೂ ನಿಜ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ಬರೋದು ಕಲೀರಿ.
ಸಾರಿ ಗೌಡ್ರೆ. ಏಯ್ ಸರಿ ನೀವೇ ಮಾಡಿಕೊಳ್ರಿ, ನಡ್ರಿ ಈಗ. ಅವ್ರು ಹೋದ್ರೆ ಹೆಂಗ ನೋಡ್ಲಾ? ಆಯ್ತು ಹೋದ್ರಲ್ಲ ಅಮ್ಮಿ ಅಮ್ಮಿ, ನೆನ್ನೆ ನಿನ್ನ ಕೇಳಿ ದೊಡ್ಕೊಂಡು ಅದು ಎಲ್ಲಿ ಮಡಗಿದೆ ಅಮ್ಮಿ? ಲೇ ಮಗನೋಡ, ಎಲ್ಲ ದುಡ್ಡು ಲೇ ನನ್ನ ರೂಮಲ್ಲೇ ಇಟ್ಟಿದ್ದೀರಿ. ಅದು ಅಲ್ಲಿ ಮಡಗಿದೆ, ಅಲ್ಲೇ ಇರ್ಬೇಕಾಗಿತ್ತಲ್ಲ, ಈಗ ಎಲ್ಲೋಯ್ತು? ಅಪ್ಪಯ್ಯ ನೀವು ಟೆನ್ಷನ್ ಮಾಡ್ಕೊಬಿಡಿ, ಹೊಸ ಸುಮ್ಕಿರಿ, ನಿಧಾನ ಕುಡ್ಕುಮ. ಅಪ್ಪಾಜಿ, ಆ ದುಡ್ಡನ್ನ ನಾನೇ ಎತ್ತಿಟ್ಟಿವ್ನಿ.